ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗ್ರೇಡ್ 10th ಅಂದರೆ ಬೋರ್ಡ್ ಎಕ್ಸಾಮ್ ಬರೆಯುವವರಿಗೆ ಹೆಲ್ಪ್ಫುಲ್ ಆಗಲಿಕ್ಕೆ ಅಂತ ಸೆಕೆಂಡ್ ಮೇನ್ ಕ್ವಶನ್ಸ್ಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತೇನೆ. ಕ್ವಶನ್ಸ್ ಓನ್ಲಿ. ಆಫ್ಟರ್ ದಟ್ ಐ ವಿಲ್ ಶೇರ್ ಎಕ್ಸಾಮಿನೇಷನ್ ಪೋರ್ಷನ್ ಆನ್ಸರ್ಸ್. ಓಕೆ, ಆನ್ಸರ್ಸನ್ನು ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ಮೊದಲೆರಡು ಪದಕ್ಕೆ ಸಂಬಂಧಿಸಿದಂತೆ ಮೂರನೇ ಪದದ ಉತ್ತರವನ್ನು ನೀವು ಬರೆಯುವಂಥದ್ದು ಸೆಕೆಂಡ್ ಮೇಯ್ನಲ್ಲಿ ಬರ್ತದೆ. ಸೊ ಅದು 4 ಇರ್ತದೆ, 4 ಮಾರ್ಕ್ಸಿಗೆ ಬರ್ತದೆ. 1 1 1 1 4 ಮಾರ್ಕ್ಸಿಗೆ ಬರುವಂಥದ್ದು. ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಆಪ್ಷನ್ಸ್ಗಳನ್ನು ಹಾಕಿ ಕೊಡ್ತಾ ಹೋಗ್ತೇನೆ. ಅಂದರೆ ಒಂದು 12 ಕ್ವಶನ್ಸ್ಗಳನ್ನು ಕೊಡ್ತೇನೆ. ಅದರಲ್ಲಿ 4 ಯಾವುದು ಬರ್ತದೆ ಅಂತ ನಮಗೆ ಗೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಎಕ್ಸ್ಪೆಕ್ಟೆಡ್ ನಾನು ಕೊಡ್ತಾ ಹೋಗ್ತೇನೆ. ಸೆಕೆಂಡ್ ಮೇಯ್ನಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿಸಿದ ಪದವನ್ನು ಬರೆಯಿರಿ. ಫಸ್ಟ್ ಒನ್, ಹಾಲು ಜೇನು ಜೋಡು ನುಡಿ, ಬನ್ನಿ ಬನ್ನಿ ಡ್ಯಾಶ್. ನದಿ ರೂಢನಾಮ ವಿಜ್ಞಾನಿ, ವಿದ್ಯಾಧರ ಬಿಜ್ಜೋದರ ವೈಶಾಖ ಡ್ಯಾಶ್. ಲೋಕದಲ್ಲಿ ಸಪ್ತಮಿ ವಿಭಕ್ತಿ ಅವನು ಡ್ಯಾಶ್. ವ್ಯಾಪಾರಿ ಅನ್ವರ್ಥನಾಮ ದೇಶ ಡ್ಯಾಶ್. ವರ್ಷ ವರುಷ ಕಾರ್ಯ ಡ್ಯಾಶ್. ತಿನ್ನುತ್ತೇನೆ ವರ್ತಮಾನ ಕಾಲ, ತಿನ್ನುವೆವು ಡ್ಯಾಶ್. ಮಾಡಲಿ ವಿದ್ಯಾರ್ಥಕ, ಮಾಡಿಯಾರು ಡ್ಯಾಶ್. ಮೊತ್ತ ಮೊದಲು ದ್ವಿರುಕ್ತಿ ಸತಿಪತಿ ಡ್ಯಾಶ್. ಪರ್ವತ ರೂಢನಾಮ ಸಹದೇವ ಡ್ಯಾಶ್. ಕನ್ನಡಿಗ ತದ್ಧಿತಾಂತನಾಮ ಪೆರ್ಮೆ ಡ್ಯಾಶ್. ಸೊ ಲಾಸ್ಟ್ ಒನ್, ಅರಮನೆ ಕರ್ಮಧಾರಯ ಸಮಾಸ ಹಿಂದೆಲೆ. ಇದು ಯಾವ ಸಮಾಸ ಅಂತ ಬರಿಬೇಕು. ಸೊ ಇದು ಮೊದಲೆರಡು ಪದಗಳಿಗೆ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿಸಿದ ಪದದ ಪ್ರಶ್ನೆಗಳು. ಓಕೆ, ನೀವು ಇದನ್ನೆಲ್ಲ ಕಲಿತುಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲನ್ನು ಆದಷ್ಟು ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಕ್ಲಿಕ್ ಮಾಡಿ. ಪ್ಲೇ ಲಿಸ್ಟನ್ನು ಚೆಕ್ ಮಾಡ್ತಾ ಇರಿ, ಅಲ್ಲಿ ಆನ್ಸರ್ಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಸೊ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ಇದರ ಆನ್ಸರ್ಸ್ಗಳನ್ನು ನಾನು ಹೇಳ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.